ಅದಲ್ಲದೆ ಅವರು ಏನೇನು ಮಾಡಿದ್ದಾರೆ ಗೊತ್ತಿಲ್ಲ, ಎಲ್ಲ ಕೂಡ ಬೇಕಾಬಿಟ್ಟಿ ಮಾಡಿ ಎಲ್ಲ ಅವೈಜ್ಞಾನಿಕವಾಗಿ ಮಾಡಿ ಏನು ತುಂಬ ಮತ್ತು ಮುಂದಿನ ದಿನಗಳಲ್ಲಿ ಅಪಘಾತಗಳಾಗಿ ಸಾವು ನೋವುಗಳು ಕೂಡ ಆಗಿ ಏನು ಅವರು ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೇನೋ ಇದನ್ನೆಲ್ಲ ಗಮನಿಸ್ಬೋದು. ನಮ್ಮ ಭಾರತ ದೇಶ ಅವೈಜ್ಞಾನಿಕವಾದ ರಸ್ತೆಗಳು ಮತ್ತು ಅತಿ ಹೆಚ್ಚು ಅಪಘಾತಗಳು, ಅತಿ ಹೆಚ್ಚು ಸಾವು ನೋವುಗಳಲ್ಲಿ ನಮ್ಮ ಇಡೀ ವಿಶ್ವದಲ್ಲೇ ನಮ್ಮ 7ನೇ ರಾಷ್ಟ್ರ ನಮ್ಮ ಭಾರತ ದೇಶ. ಅದು ಕೂಡ ನಮ್ಮ ಕರ್ನಾಟಕ 3ನೇ ರಾಜ್ಯ ಅಂತಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅವೈಜ್ಞಾನಿಕವಾದಂಥ ರಸ್ತೆಗಳು ಮತ್ತು ಅವೈಜ್ಞಾನಿಕವಾದಂಥ ಏನು ಇಂಥ ಬ್ರಿಡ್ಜ್ಗಳನ್ನ ಏನಿದೆ ಮೇಲ್ಸೇತುವೆಗಳನ್ನ ಮತ್ತು ಬೇಕಾಬಿಟ್ಟಿ ಹೇಗೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬೇಕಾಗಿರೋದು ಅಧಿಕಾರಿಗಳಿಗೆ ಒಳ್ಳೆ ಸಂಬಳ ಬೇಕು, ಒಳ್ಳೆ ಲಂಚ ಬೇಕು, ಅವರಿಗೆ ಐಷಾರಾಮಿಯಾಗಿ ಒಳ್ಳೆ ಕಾರುಗಳು ಬೇಕು, ಅವ್ರಿಗೆ ಒಳ್ಳೆ ಬಂಗ್ಲೆಗಳು ಬೇಕು. ಆದರೆ ನಮ್ಮ ತೆರಿಗೆ ಹಣದಿಂದ ನಾವು ಏನು ಕಟ್ಟುವಂಥ ಹಣವನ್ನು ಏನು ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ, ಆ ರಸ್ತೆಗಳು ಕೂಡ ಅವು ಬೇಕಾಬಿಟ್ಟಿಯಾಗಿ ಅವ್ಯವಸ್ಥೆಯಾಗಿ ಅವೈಜ್ಞಾನಿಕವಾಗಿ ಮಾಡಿ ಅತಿ ಹೆಚ್ಚು ಅಪಘಾತಗಳು ಮತ್ತು ಆಕ್ಸಿಡೆಂಟ್ಗಳಾಗಿ ಮತ್ತು ಸಾವು ನೋವುಗಳಾಗಿ ನಮ್ಮ ದೇಶದಲ್ಲಿ ಭಾಳ ಹೆಚ್ಚೆಚ್ಚು ಆಗ್ತಾಯಿದೆ. ಹಾಗಾಗಿ ಹೆಸರಿಗಷ್ಟೇ ದೊಡ್ಡದಾಗಿ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಇಷ್ಟು ಉದ್ದುದ್ದಕ್ಕೇನೋ ಇಟ್ಕೊಂಡಿರ್ತಾರೆ. ಈ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದವರು ಈ ಮಾಡುವಂಥ ರಸ್ತೆಗಳು ಎಷ್ಟು ಕೆಟ್ಟದಾಗಿ, ಎಷ್ಟು ಅವ್ಯವಸ್ಥೆಯಾಗಿ, ಎಷ್ಟು ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ತಾವೆಲ್ಲ ನೋಡ್ಬೋದು. ಈ ರೀತಿ ರಸ್ತೆಗಳನ್ನ ನಿರ್ಮಾಣ ಮಾಡಿ ಜನರ ಪ್ರಾಣ ತೆಗೆಯುವಂಥದ್ದು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಂಸ್ಥೆಯವರು ಇವರು ನಾಲಾಯಕ ಅಂತ ಹೇಳ್ಬೋದು. ಇಡೀ ನಮ್ಮ ದೇಶಕ್ಕೆ ಉದ್ದುದ್ದವಾಗಿ ಎಲ್ಲ ಕಡೆ ನೋಡಿದ್ರೆ ನಾವು ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಸ್ಥೆ ಅಂತೇಳು ಏನು ಹೈವೇಗಳಲ್ಲಿ ಸುಮ್ಮನೆ ಯಾವ ಕೆಂಪು ಗೂಟಗಳನ್ನ ಕಾರ ಹಾಕ್ಕೊಂಡು ಏನು ಓಡಾಡ್ತಿರ್ತಾರೆ, ಮತ್ತು ದೊಡ್ಡ ಬೋರ್ಡ್ಗಳನ್ನ ಹಾಕ್ಕೊಂಡಿರ್ತಾರೆ. ಎಲ್ಲ ಮಾಡುವಂಥದ್ದೆಲ್ಲ ಬೇಕಾಬಿಟ್ಟಿಯಾಗಿ ಮತ್ತು ಅತಿ ಕೆಟ್ಟದಾಗಿ ರಸ್ತೆಗಳನ್ನ ಮಾಡ್ತಾರೆ ಅಂತೇಳಿ ನಾವು ಈ ಮೂಲಕ ನಾವು KRS ಪಕ್ಷದಿಂದ ಆಗ್ರಹ ಮಾಡ್ತಾಯಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ಇದೇನೈತಲ್ಲ ಈ ರಸ್ತೆಗಳು ಈ ಕಡೆ ಕೂಡ ರಸ್ತೆ ನಿರ್ಮಾಣ ಮಾಡಿ ಇಲ್ಲಿ ತಡೆಗೋಡೆ ಕೂಡ ನಿರ್ಮಾಣ ಮಾಡಬೇಕು. ಮತ್ತು ಇಲ್ಲಿ ಹೆವಿ ಲೋಡು ಏನು ಗಾಡಿಗಳು ಹೋಗ್ತಾವಲ್ಲ ಅದಕ್ಕೆ ಬೇರೆ ಕಡೆ ಅವ್ರಿಗೆ ಸಂಚಾರ ಮಾಡಿಕೊಡ್ಬೇಕು. ಆ ಹೆವಿ ಲೋಡುಗಳು ಏನು ಇಲ್ಲಿಂದ ಪಾಸ್ ಆಗ್ತವೆ, ಹಿಂದೆ ಬರುವಂಥ ಸಣ್ಣ ಪುಟ್ಟ ಗಾಡಿಗಳಿಗೆ ಅವು ಹಿಂದೆ ಬಂದು ಅದ್ರ ಮೇಲೆ ಬಿದ್ದು ಅವು ನುಜ್ಜಾಗಿ ಇರುವಂಥ ಅಲ್ಲಿ ಗಾಡಿಯಲ್ಲಿ ಮತ್ತು ಬೈಕ್ ಮೇಲೆ ಇರುವಂಥ ಪ್ರಯಾಣಿಕರ ಸಾವು ನೋವುಗಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ದಿನನಿತ್ಯ ಇಲ್ಲಿ ನಮ್ಮ ದೇಶದಲ್ಲಿ. ಹಾಗಾಗಿ ಅವು ಮುಂದಿನ ದಿನಗಳಲ್ಲಿ ಆಗಬಾರ್ದು, ಮತ್ತು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತೇಳಿ ನಾವು KRS ಪಕ್ಷದಿಂದ ಈ ಮೂಲಕ